ಹಂಗೆ ಮನುಷ್ಯ ಈ ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ, ಅಮಾವಾಸ್ಯೆ ಅಂದ್ರೆ ಬಹಳ ಭಯ, ಹುಣ್ಣಿಮೆ ಅಂದ್ರೆ ಮನಸ್ಸು ಒಂದ್ ರೀತಿ ಹುಣ್ಣಿಮೆ ದಿವಸನೇ ಹೆಚ್ಚಾಗುವಂತ ವ್ಯತ್ಯಾಸಗಳು, ಮನಸ್ಸು ವ್ಯತ್ಯಾಸ ಆಗೋದ್ರಿಂದ ಒಂದು ಒಳ್ಳೆ ಸ್ಥಳದಲ್ಲಿ ನಮ್ದೇನು ಅಮಾವಾಸ್ಯೆ ಹುಣ್ಣಿಮೆಗಳ ಈ ವೈಲಾಟ ತೊಯ್ಲಾಟಗಳಿರುತ್ತೆ, ಅದು ಇಂಥ ಸ್ಥಾನಗಳಲ್ಲಿ ಒಂದು ಸಮಾಧಾನಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ಹುಣ್ಣಿಮೆ ಕಾರ್ಯಕ್ರಮವನ್ನ ಮಾಡ್ತೀವಿ. ಅದು ನೀವು ಹುಣ್ಣಿಮೆ ದಿವಸ ಅಂತ ಅನ್ನುವಂತ ಅಮಾವಾಸ್ಯೆ ಹುಣ್ಣಿಮೆ ಇವೆರಡೂ ಮನುಷ್ಯನಿಗೆ ಭಯ ಮತ್ತು ಖುಷಿಯನ್ನು ಕೊಡುವಂತ ಎರಡು. ಅಮಾವಾಸ್ಯೆ ಅಂದ್ರೆ ಬಹಳ ಭಯ, ಹುಣ್ಣಿಮೆ ಅಂದ್ರೆ ಮನಸ್ಸು ಒಂದ್ ರೀತಿ ಇದೆ. ಅದು ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಚಂದ್ರನಿಗೆ ಸಂಬಂಧಪಟ್ಟ ಏನು ಅಂದ್ರೆ ಚಂದ್ರ ಮನಸ್ಕಾರಕ, ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ಹೇಗೆ ಅವನು ಅಮಾವಾಸ್ಯೆ ಹುಣ್ಣಿಮೆ ತರ ಆಗುತ್ತೋ ಮನಸ್ಸು ಒಂದ್ಸತಿ ಖುಷಿಯಾಗಿರುತ್ತೆ, ಒಂದ್ಸಲ ದುಃಖದಲ್ಲಿ ಇರುತ್ತೆ, ನೋವಲ್ಲಿ ಇರುತ್ತೆ. ಅದಕ್ಕೆ ಈಗ ಸಮುದ್ರ ಅಲೆಗಳಲ್ಲೂ ಹುಣ್ಣಿಮೆ ದಿವಸನೇ ಹೆಚ್ಚಾಗುವಂತ ಅದು ಅದು ಪ್ರಕೃತಿ ದತ್ತವಾಗೂ ನಮ್ಗೆಲ್ಲ ಇದೆ. ಹಂಗೆ ಮನುಷ್ಯ ಈ ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ ಅವನ ವ್ಯತ್ಯಾಸಗಳು, ಮನಸ್ಸು ವ್ಯತ್ಯಾಸ ಆಗೋದ್ರಿಂದ ಒಂದು ಒಳ್ಳೆ ಸ್ಥಳದಲ್ಲಿ ಅವನು ಶಾಂತಿಯಾಗಿ ನೆಮ್ಮದಿಯಾಗಿ, ಮನಸ್ಸು ನೀರಿದ್ದಂಗೆ ಹೆಚ್ಚಾಗ್ತಾ ಇರಲ್ಲ. ಹಾಗೆ ನೀರು ಸ್ವಲ್ಪ ಹೊತ್ತು ಬಿಟ್ರೆ ಅದೇ ತಿಳಿಯಾಗುವ ಹಾಗೆ ಮನಸ್ಸು ಒಂದು ಒಳ್ಳೆ ಸ್ಥಳದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ಗುರು ಸಾನ್ನಿಧ್ಯದಲ್ಲಿ ಇದ್ದಾಗ ಮನಸ್ಸು ಸಮಾಧಾನಕ್ಕೆ ಬರುತ್ತೆ. ನಮ್ದೇನು ಅಮಾವಾಸ್ಯೆ ಹುಣ್ಣಿಮೆಗಳ ಈ ವೈಲಾಟ ತೊಯ್ಲಾಟಗಳಿರುತ್ತೆ, ಅದು ಇಂಥ ಸ್ಥಾನಗಳಲ್ಲಿ ಒಂದು ಸಮಾಧಾನಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ಹುಣ್ಣಿಮೆ ಕಾರ್ಯಕ್ರಮವನ್ನ ಮಾಡ್ತೀವಿ. ಎಲ್ಲರೂ ಸಾಮೂಹಿಕವಾಗಿ, ಎಲ್ಲರೂ ಒಂದೇ ತರದ ಊಟ ಮಾಡಿದಾಗ ಏನೋ ಒಂದ್ ರೀತಿ ಒಂದೇ ತರ ಚಿಂತನೆ ಬರಬಹುದು. ಅದಕ್ಕೋಸ್ಕರ ಇದು ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದು ನಮ್ಮಿಂದ ಅಲ್ಲ, ಸುತ್ತಮುತ್ತ ಹಳ್ಳಿಯವರು ಈ ಸತಿ ಮಾಡಿರೋರು, KEB ಡಿಪಾರ್ಟ್ಮೆಂಟ್ ಎಲ್ಲಾ ಸ್ಟಾಫ್ಗಳು ಸೇರ್ ಮಾಡಿದ್ದಾರೆ. ಇದು ಈ ಸೀಗೆನಾಡು ಅಂದ್ರೆ ಎಷ್ಟು ಗ್ರಾಮಗಳು ಸೇರ್ತವೆ? ಸುಮಾರು ಒಂದು 51 ಮೇಲೆ, 51 ಹಳ್ಳಿ ಮೇಲಿದೆ. ಅವರು ಒಂದೊಂದು ಪೌರ್ಣಮಿಯನ್ನ ಅವರೇ ಪೂರ್ತಿ ಖರ್ಚು ವೆಚ್ಚವನ್ನೆಲ್ಲ ವಹಿಸ್ಕೊಂಡು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒಬ್ಬೊಬ್ರು ವೈಯಕ್ತಿಕವಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವರೇ ಪೂರ್ತಿ 80 ರಿಂದ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಹೂವಿನ ಅಲಂಕಾರ, ದಾಸೋಹಕ್ಕೆ, ಪೂಜೆಗೆ, ಹೋಮ ಹವನಕ್ಕೆಲ್ಲ ಅಷ್ಟನ್ನೆಲ್ಲ ಕೆಲವರು ಒಬ್ಬೊಬ್ಬರೇ ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ. ಕೆಲವರು ಇಡೀ ಊರೆಲ್ಲರೂ ಸೇರಿ ಆ ಕಾರ್ಯವನ್ನು ನಡೆಸ್ತಾರೆ. ಈಗ ಜನರ ಮನಸ್ಸಲ್ಲಿ ಬಂದಿದೆ ಏನಪ್ಪ ಅಂತಂದ್ರೆ, ಮಳೆ ಬರ್ಲಿಲ್ಲ ಅಂದ್ರೆ ನಾವು ಮಳೆ ಮಲ್ಲೇಶ್ವರನ ಬಳಿ ಬಂದು ನಾವು ನಮ್ಮ ಸುತ್ತಮುತ್ತ ಹೆಂಗಿದೆ ಅಂತಂದ್ರೆ, ಸೀಗೆಗುಡ್ಡ ಅಂತ ಅಂದ್ರೆ ತುಂಬಾ ಎತ್ತರವಾದ, ಇಲ್ಲಿ ಮೋಡಗಳೆಲ್ಲ ತಾಕೆಂಡೆ ಹೋಗ್ತವೆ. ಬೆಳಗ್ನಪ್ಪ ನೀವು ನೋಡಬೇಕು, ಅದು ಒತ್ತಡ ಜಾಸ್ತಿ ಇರೋದ್ರಿಂದ ಅರ್ಧ ಗುಡ್ಡದಲ್ಲಿ ಮೋಡಗಳು ಚಲಿಸ್ತಾ ಇರ್ತವೆ. ಅದ್ರ ಜೊತೆಗೆ ಹಿಂದಿನಿಂದಲೂ ಒಂದು ಪ್ರತೀತಿ, ಏನು ಶೃಂಗೇರಿ ಹತ್ರ ಇರುವಂತಹ ಪರ್ವತ ಇದೆ, ಪರ್ವತ, ಅದೇ ತರ ಇದುವೆ, ಅದೇ ಋಷಿಮುನಿಗಳು ಇಲ್ಲೆಲ್ಲ ಪ್ರವಾಸ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ 101 ಅಡೆ ಸೇವೆ, ಅಭಿಷೇಕ, ಪೂಜೆ ಮಾಡುವಂತ ಸಂದರ್ಭದಲ್ಲಿ, ಬಹಳ ಬರಗಾಲ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬಂದು 101 ಅಡೆ ಸೇವೆಯನ್ನ ಮಾಡಿ, ಜಾತ್ರೆಯನ್ನ ಮಾಡಿ, ದೇವರಿಗೆ ನಮ್ಮ ಭಕ್ತಿ ಸಮರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ಮಳೆ ಬಂದಿರುವಂತ ಉದಾಹರಣೆಗಳಿದೆ. ಮೈಸೂರು ಮಹಾರಾಜರು ಸಹ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು DC ಅವರಿಗೆ ಸರ್ಕಾರದ ವತಿಯಿಂದಲೇ ಇಲ್ಲಿ ನೀವು ದೇವರ 101 ಸೇವೆ ಜಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಈ ಹಳ್ಳಿಗಳನ್ನೆಲ್ಲ ಜಾಗೀರು ಕೊಟ್ಟಿರುವಂತ ಉದಾಹರಣೆಗಳು ಇದೆ. ಹಿಂದಿನ ಕಾಲದಿಂದಲೂ ಅದೊಂದು ನಂಬಿಕೆ. ಸುತ್ತಮುತ್ತ ಹಳ್ಳಿಯರು ಮಳೆ ಬರ್ಲಿಲ್ಲ ಅಂದ್ರೆ ಮಳೆ ಮಲ್ಲೇಶ್ವರ್ಗೆ ಹೋಗಿ, ಅದ ಹೆಸರೇ ಮಳೆ ಮಲ್ಲೇಶ್ವರ, ಮಲೆ ಅಲ್ಲ, ಮಳೆ ಮಲ್ಲೇಶ್ವರ ಅಂತ ಇದೆ. ಹಂಗಾಗಿ ಅದೆಲ್ಲ ನಂಬಿಕೆ ತುಂಬಾ ಇದೆ. ಇದು ನಂಬಿಕೆ. ಆಲೂಗಡ್ಡೆ ವ್ಯಾಪಾರ ಮಾಡುವಂತ ವಸ್ತುರೆಲ್ಲರೂ ಸೇರಿ 101 ಎಡೆ ಸೇವೆ ಮಾಡಿದ್ದಾರೆ. ಮೈಸೂರು ಮಹಾರಾಜರು 101 ಎಡೆ ಸೇವೆ ಮಾಡಿದ್ದಾರೆ. ಸುತ್ತಮುತ್ತ ಸೀಗೆ, ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಸೇರಿ ವರ್ಷಕ್ಕೊಂದ್ಸತಿ 101 ಎಡೆ ಸೇವೆ ಮಾಡ್ತಾರೆ. ಇವಾಗ್ಲೂ ಮಳೆ ಬರ್ಲಿ ಅಂತಾರೆ. ಎಷ್ಟೋ ಸಲ ಕಾಕತಾಳಿ ಯೋಗ ಏನು ಅದೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಮಳೆ ಬಂದಿರೋ ಉದಾಹರಣೆಗಳು ತುಂಬಾ ಇದೆ. ಅದಾದ್ಮೇಲೆ ಮತ್ತೆ ನಾವು ಬಹಳ ಜನ ಬರಕ್ ಶುರುವಾದ್ಮೇಲೆ ಅದಕ್ಕೆ ಮುಂದೆ RCC ಆಗಿ ನಮ್ಮ ಅಧ್ಯಕ್ಷರಾದಂತ ಲಲಾಟ್ ಮೂರ್ತಿ ಅವರು, ಕಾರ್ಯದರ್ಶಿ ಆದಂತ ಈಶ್ವರಾಚಾರ್ಯರು, ಖಜಾಂಚಿ ರೇವಣ್ಣ, ವೀರಾಪುರದ ಮಲ್ಲೇಶ್, ಸುತ್ತಮುತ್ತ ಎಲ್ಲ ಹಳ್ಳಿಯರು ಸೇರ್ಕೊಂಡು ಅದನ್ನ ಮತ್ತೆ 100 ಜನ ನಿಂತ್ಕೊಂಡು ಹಾಗೆ ಮುಂದ್ಗಡೆ ಕೆಳಗಡೆ ಅದು ಇದ್ದಂಗೆ ಡೌನ್ ಇದೆ. ಅದಕ್ಕೆ RCC ಹಾಕಿರೋದ್ರಿಂದ ನಾವು
ಆ ದೇವ್ರ ಮುಂದೆ ಇಟ್ಕೊಂಡು 106 ಜನ ನಿಂತ್ಕೋಬಹುದು. ಆ ರೀತಿ ಇದ್ ಮಾಡಿದ್ರು. 39 ಅಡಿ ಶಿವನ ವಿಗ್ರಹ ಇರೋದು ಮೇಲೆ ರುದ್ರಾಕ್ಷಿ ಎಲ್ಲ ಹಾಕಿದೀವಲ್ಲ ಕಮಾಂಡ್ಲ ಎಲ್ಲ ಹತ್ರ ಅಲ್ಲೇ ಒಂದು 1,20,00,000 ಮೇಲೆ ಖರ್ಚಾಗಿದೆ. ಪ್ರತಿಷ್ಠಾಪನೆ ಮಾಡಕ್ಕೆ ಎಷ್ಟು ದಿನ ಆಗ್ತು ತಗಲ್ತು? ಬಹಳ 3 ವರ್ಷ ತಗೊಂಡು ಕಟ್ಟಕ್ ಶುರು ಆದ್ಮೇಲೆ 3 ವರ್ಷ ತಗೊಂಡು. ಆಮೇಲೆ ಇನ್ನೂ ತುಂಬಾ ನಮ್ಗೆ ಉದ್ದೇಶ ಇದೆ. ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಅದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅರಣ್ಯ ಇಲಾಖೆಯವರು ಯಾವುದನ್ನೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಅದ್ರ ಜೊತೆಗೆ ನಮ್ಗೆ ಆರ್ಥಿಕವಾಗಿಯೂ ಸಮಸ್ಯೆ ಇದೆ. ಹಣ ಇನ್ನೂ ಬರ್ತಾ ಇಲ್ಲ. ಈಗ ಅಲ್ಲೇದು ಎಷ್ಟಿದೆ ಅದನ್ನ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಮಠದ ಹತ್ರ ಬಂದಂತವರಿಗೆ ದಾಸೋಹ, ಅದು ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆ, ಮತ್ತೊಂದು ಸಮುದಾಯ ಭವನ ಮಾಡೋದಕ್ಕೆ ಮಠನೂ ಮಾಡಬೇಕು. ಅದ್ರ ಜೊತೆಗೆ ಬಂದಂತ ಭಕ್ತಾದಿಗಳು ನೆಮ್ಮದಿಯಾಗಿ ಹೋಗೋದಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯಗಳು, ಕುಡಿಯೋದಕ್ಕೆ ನೀರು, ಶೌಚಾಲಯಗಳು ಮತ್ತೊಂದು ಮಾಡೋದಕ್ಕೆ ಇನ್ನೂ ಕೋಟ್ಯಾಂತರ ರೂಪಾಯಿ ಈ ಸ್ಥಳಕ್ಕೆ ಬೇಕಾಗಿದೆ. ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಸರ್ಕಾರದಿಂದ ಯಾವುದೇ ಇನ್ನೂ ಅನುದಾನ ಏನು ತಗೊಂಡಿಲ್ಲ, ಪ್ರಯತ್ನ ಮಾಡ್ತಾ ಇದೀವಿ, ಇನ್ನೂ ಆಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಸರ್ಕಾರಕ್ಕಿಂತಲೂ ನಾವು ದೇವ್ರ ಮೇಲೆ ಹೆಚ್ಚಿನ ಭಾರ ಹಾಕಿದೀವಿ. ಮಾಡಿಸ್ಕೊಂತಾನೆ ನಮ್ಮ ಸ್ಥಳೀಯರು ಏನಾದ್ರು ದೇಣಿಗೆ ಮೂಲಕ ಕೊಡಬಹುದು. ಇದು ಹಳ್ಳಿ ಗೊತ್ತಲ್ಲ, ತುಂಬಾ ಅವರವರ ಬದುಕು ಅವರವರ ಜಂಜಾಟನೇ ಜಾಸ್ತಿ ಇರುತ್ತೆ. ಆದ್ರೆ ಸಂಕಲ್ಪ ಮಾಡಿದೀವಿ, ಅದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದೀವಿ. ಅದು ಸಂಕಲ್ಪ ಆಗಿದೆ. ಅದಕ್ಕೆ ದೇವರ ಸಹಾಯ ಮತ್ತು ಜನಗಳ ಸಹಾಯ ಸಿಗುತ್ತೆ, ಸರ್ಕಾರದ ಸಹಾಯನೂ ಸಿಗುತ್ತೆ ಅಂತ ನಂಬಿದೀವಿ. ಈಗ ಸ್ವಲ್ಪ ದಿನದಲ್ಲಿ ಆದಷ್ಟು ಒಂದೊಂದೇ ಒಂದೊಂದೇ ಮಾಡ್ಬೇಕು. ರಸ್ತೆ ವ್ಯವಸ್ಥೆ ಇರ್ಲಿಲ್ಲ, ರಸ್ತೆ ವ್ಯವಸ್ಥೆ ಆಯ್ತು. ರಸ್ತೆ ಮಾಡಕ್ ಬರಲ್ಲ, ಮಾಡಿರೋದೇನೆ ಕೇಸ್ ಆಗಿದೆ. ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಯಾವುದೇ ರಸ್ತೆಯನ್ನು ಮಾಡಂಗಿಲ್ಲ, ಯಾವುದೇ ಕಟ್ಟಡವನ್ನು ಮಾಡಂಗಿಲ್ಲ. ಈಗ ಮಾಡಿರೋವಷ್ಟಕ್ಕೆ ಈಗ ಸದ್ಯ ಮಾಡ್ಬಿಟ್ಟಿದೀವಿ. ನಮ್ಮ ಅಧ್ಯಕ್ಷರ ಮೇಲೆ, ಸುತ್ತಮುತ್ತ ಹಳ್ಳಿಯರ ಮೇಲೆಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅರಣ್ಯ ಇಲಾಖೆಯವರು ಕೇಸ್ ಮಾಡಿದ್ದಾರೆ. ಅದರಿಂದ ರಸ್ತೆ ವ್ಯವಸ್ಥೆ ಇನ್ನೂ ಮೇಲಕ್ಕೆ ಮಾಡಕ್ ಆಗಲ್ಲ. ಏನಿದ್ರು ನೀವು ಟ್ರೆಕ್ಕಿಂಗ್ ತರದ್ದು ಜೀಪು ಮತ್ತೊಂದು ಮಧ್ಯದ್ರಲ್ಲಿ ಹೋಗ್ಬೇಕು. ಏನಾದ್ರು ನಾವು ಇಲ್ಲಿ JCBನೋ ಅಥವಾ ಯಂತ್ರಗಳನ್ನ ತಂದ್ವಿ ಅಂದ್ರೆ ಅದೇ ಸೀಜ್ ಮಾಡಿ ಮಾಡ್ತಾರೆ. ಅದು ಅವ್ರಿಗೂ ಪರಿಸರನು ಉಳಿಬೇಕು ಅನ್ನೋ ಆಸೆ ಇರೋದ್ರಿಂದ ನಮಗೂ ಆ ಮನಸ್ಸಿಲ್ಲ. ತುಂಬಾ ಒಳ್ಳೆ ರೀತಿ ರಸ್ತೆ ಮಾಡಿದೆ, ಏನೇನೋ ಬೇರೆ ಬೇರೆ ನಾವು ಏನೋ ಒಂದು ಉದ್ದೇಶದಿಂದ ಅಲ್ಲಿ ಏನೋ ಮಾಡಿರ್ತೀವಿ, ಅದು ಮತ್ತೆ ಏನೇನೋ ಉದ್ದೇಶಕ್ಕೆ ಬಳಕೆ ಆಗುತ್ತೆ. ಈಗ ಇರೋವಷ್ಟಕ್ಕೆ ಇದು ಮಾಡ್ತೀವಿ. ಅಭಿವೃದ್ಧಿ ಏನಿದ್ರು ಇಲ್ಲಿ ಈ ಭಾಗದಲ್ಲಿ ಇದು ಸ್ವಂತ ಮಠದ ಜಮೀನು ಕೂಡ ಆಗಿರೋದ್ರಿಂದ ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡೋದಿಲ್ಲ. ಆಮೇಲೆ ನಮಗೂ ಪರಿಸರ ಉಳಿಬೇಕು ಅನ್ನೋ ಆಸೆಯಿಂದ ಅಲ್ಲೇನು ಡೆವಲಪ್ಮೆಂಟ್. ಜೇನ್ಕಲ್ ಸಿದ್ದೇಶ್ವರಕ್ಕೂ ಮತ್ತು ಈ ಮಳೆಮಲ್ಲೇಶ್ವರಗೂ ಏನ್ ಸಂಬಂಧ ಅಂತಂದ್ರೆ ಋಷಿಗಳ ಸಂಬಂಧ. ಈ ಋಷ್ಯಶೃಂಗ ಮುನಿಗಳೇ ಇಲ್ಲೊಂದು ಪಾದ ಇಟ್ಟು ಜೇನ್ಕಲ್ ಸಿದ್ದೇಶ್ವರರಲ್ಲೂ ಒಂದು ಪಾದ ಇಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆ ಇಲ್ಲೆಲ್ಲ ಇರುವಂಥದ್ದು. ಹಂಗಾಗಿ ಜೇನ್ಕಲ್ ಸಿದ್ದೇಶ್ವರಗೂ ಇಲ್ಲಿ ಮಳೆಮಲ್ಲೇಶ್ವರ ದೇವರದ್ದಲ್ಲ, ಋಷ್ಯ ಶೃಂಗ ಮುನಿಗಳು, ಋಷಿಗಳ ಮುಖಾಂತರ ಅವರು ಸಿದ್ಧ ಪುರುಷರು, ಅವರೇ ಇವರು ಅಂತ ಇಲ್ಲೆಲ್ಲ ನಂಬಿಕೆ. ಜೇನ್ಕಲ್ ಸಿದ್ದೇಶ್ವರರು ಇಲ್ಲೊಂದು ಕಾಲ ಇಟ್ಟಿದ್ದಾರೆ, ಅಲ್ಲೊಂದು ಪಾದ ಇಟ್ಟಿದ್ದಾರೆ ಅನ್ನೋ ನಂಬಿಕೆ. ಹಂಗಾಗಿ ಅಲ್ಲಿಗೂ ಇಲ್ಲಿಗೂ ಸಂಬಂಧ. ಜಾತ್ರೆ ಅಥವಾ ಉತ್ಸವ ಎಷ್ಟು ವರ್ಷಕ್ಕೊಂದ್ಸಲ ಜರುಗುತ್ತೆ? 3 ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾರೆ. 3 ವರ್ಷಕ್ಕೊಂದ್ಸತಿ ಅಂದ್ರೆ ಆಲ್ಟರ್ನೇಟ್ ಒಂದು ಅದು ಜಾತ್ರೆ ಆದ ವರ್ಷ 101 ಅಡಿ ಸೇವೆ ಮಾಡಲ್ಲ. 101 ಅಡಿ ಸೇವೆ ಮಾಡಿದ ದಿವಸ ವರ್ಷ ಜಾತ್ರೆ ಮಾಡಲ್ಲ. ಹಂಗೆ ಅದೊಂದು ವರ್ಷ 101 ಅಡಿ ಸೇವೆ ಒಂದು ವರ್ಷ, ಜಾತ್ರೆ ಒಂದು ವರ್ಷ ಹತ್ತಿರ ಬಂದಿದೆ. ಆದ್ರೂ ಮಧ್ಯ ಬಹಳ ವರ್ಷ, 5 ವರ್ಷ, 7 ವರ್ಷ, 9 ವರ್ಷ ಎಲ್ಲವೂ ನಡೆದಿದೆ. ಕಾಲಗಳು, ಅವತ್ತಿನ ಪರಿಸ್ಥಿತಿಗಳು, ಅವತ್ತಿನ ಸನ್ನಿವೇಶಗಳಿಂದ ಹೆಚ್ಚು ಕಮ್ಮಿ ಆಗಿದೆ. ಆದ್ರೆ 3 ವರ್ಷಕ್ಕೊಂದ್ಸತಿ ಜಾತ್ರೆ ಮತ್ತು ಈ 101 ಅಡಿ ಸೇವೆ ಮಾಡುವಂಥದ್ದು ಇಲ್ಲಿ ಪದ್ಧತಿ. ಜಾತ್ರೆಗಳ ಬಗ್ಗೆ ಇನ್ನೆಲ್ಲ ಕೇಳಿದ್ದು ಸ್ವಲ್ಪ ಇದು ಒಂದ್ ಸ್ವಲ್ಪ ಆಚಾರ ವಿಚಾರಗಳಿದಾವಲ್ಲ ಅದ್ರ ಬಗ್ಗೆ. ಜಾತ್ರೆ ಇದು ಸಿದ್ಧ ಪುರುಷರು ಇರೋದ್ರಿಂದ ಇಲ್ಲಿ ಜಾತ್ರೆಯಲ್ಲಿ ತುಂಬಾ ಸುತ್ತಲ್ಲೇ ಎಲ್ಲರೂ ಸೇರಿ ಇದನ್ನ ಮಾಡ್ತಾರೆ, ಎಲ್ಲರೂ ಸೇರಿ ಮಾಡ್ತಾರೆ. ಅದ್ರಲ್ಲಿ ವಿಶೇಷವಾಗಿ ಋಷಿ ಮುನಿಗಳು ಏನ್ ಸೇವನೆ ಮಾಡ್ತಿದ್ರಲ್ಲ, ರಾಮರಸ ಅಂತ ಅಂತಾರೆ ಅಥವಾ ಈ ಸೇದೋದು ಅಂತಾರೆ. ಅದು ಹಿಂದೆ ಎಲ್ಲ ಋಷಿ ಮುನಿಗಳು ಶಿವನ
ಅನುಯಾಯಿಗಳೆಲ್ಲರೂ ಮಾಡ್ತಾರೆ. ಆದ್ರೆ ಇದು ಅನುಭವ ಇದಾಗಿಲ್ಲ ಈಗ. ಅದು ಏನೋ ನೈವೇದ್ಯಕ್ಕೆ ಅಂತ ಒಂದಿಷ್ಟು ಇದು ಮಾಡುವಂಥದ್ದಿದೆ. ಅದು ವಿಜೃಂಭಣೆಯಿಂದ ನಡೆಯುತ್ತೆ ಅಲ್ಲಿ ಜಾತ್ರೆ. ಮತ್ತೆ ಜಾತ್ರೆ ಸಮಯದಲ್ಲಿ ಪ್ರಾಣಿಗಳನ್ನ ಮತ್ತೆ ಬೆಳೆಸುವಂತ ಪಾದರಕ್ಷೆಗಳನ್ನ ಆಚರಣೆ ಅದೇನು? ಇಲ್ಲ ಇಲ್ಲ, ಪ್ರಾಣಿದಲ್ಲಿ ಅಲ್ಲ, ಬಲಿಯಲ್ಲ. ಅದನ್ನ ಚರ್ಮ ಬಿಟ್ಟಂಗಿಲ್ಲ. ಇಲ್ಲಿ ಅದು ಈ ಊರಲ್ಲಿ ಏನ್ ಪದ್ಧತಿ ಇದೆ ಅಂತ ಅಂದ್ರೆ ಇವತ್ತುನುವೆ ನೀವು ಕರೆಗಲ್ಲಿಂದ ಒಳಗಿರೋ ಮನೆಗಳಲ್ಲಿ ಇವತ್ತುನು ಅದೇ ಹೇಳಿದ್ವಲ್ಲ ಆಗ್ಲಿ ಬೋಂಡ ಚಕ್ಲಿ ಎಲ್ಲ ಮಾಡ್ಕಟ್ಟಿದ್ರು. ಶಾಪ ಕೊಟ್ಟ ಮೇಲೆ ಅವ್ರ ಮನೆಗಳಲ್ಲಿ ಈಗ ಯಾವತ್ತೂ ಇದನ್ನ ಮಾಡದಲ್ಲ, ಒಗ್ಗರಣೆನೂ ಮಾಡಲ್ಲ, ಕುಟ್ಟಲ್ಲ, ಬೀಸಲ್ಲ, ಏನು ಮಾಡಲ್ಲ. ಅಲ್ಲ, ಜಿಲ್ಲಾಡಳಿತ ಏನಾದ್ರು ಪ್ರವಾಸೋದ್ಯಮ ತಾಣವಾಗಿ ಏನಾದ್ರು ಮಾಡಕ್ಕೆ ಹೊರಡ್ತಾರೆ? ಅಂದ್ರೆ ಅದೇ ನಮ್ಗೆ ಆ ಉದ್ದೇಶ ಇದೆ.